ಕಲಬುರಗಿ ನಗರದ ಪೊಲೀಸ್ ಕಮಿಷನರ್ ಕಚೇರಿ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ನಿವೃತ್ತ ಪೊಲೀಸ್ ಭವನ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಪೊಲೀಸ್ ಕಮಿಷನರ್ ಕಚೇರಿ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ನಿವೃತ್ತ ಪೊಲೀಸ್ ಭವನ ಉದ್ಘಾಟನೆಯನ್ನು ಸಮಾರಂಭದಲ್ಲಿ ಭಾಗವಹಿಸಿದ್ದ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾ ಶರಣಪ್ಪ ಢಗೆ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಮಾರಂಭವನ್ನುದ್ದೇಶಿಸಿ ಪೊಲೀಸ್ ಕಮಿಷನರ್ ಶರಣಪ್ಪ ಢಗೆ, ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಸೇರಿದಂತೆ ಅನೇಕ ಗಣ್ಯರು ಮಾತನಾಡಿದರು. ಅದು 2-3 ಉದಾಹರಣೆಗಳವ. ಈ ಬಗ್ಗೆ ಪೊಲೀಸರ ಆಯುಕ್ತರಿಗೆ ಮತ್ತು ಎಸ್ಪಿ ಸಾಹೇಬರಿಗೂ ಕೂಡ ಈ ಬಗ್ಗೆ ನಾವು ಬಹಳಷ್ಟು ಹೇಳಿದೆವು. ಸರ, ತಾವು ಕಾನೂನಿನ ಚೌಕಟ್ಟಿನಲ್ಲಿಲ್ಲ, ನ್ಯಾಯದ ದೃಷ್ಟಿಯಿಂದ ಏನಪ್ಪಾ ಅಂದ್ರೆ ಅವ್ರಿಗೆ ಸಹಾಯ ಮಾಡಿ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಏನಪ್ಪಾ ಅಂದ್ರೆ ಅವ್ರ ಹೆಂಡರ ಮಕ್ಕಳಿಗೆ ಏನಪ್ಪಾ ಅಂದ್ರೆ ತಾವು ಹಿದಾಯತ್ ಮಾಡಬೇಕು ಅಂತ ಹೇಳಿ ಅವರಲ್ಲಿ ನಾವು ವಿನಂತಿ ಮಾಡಿಕೊಂಡಿದ್ದೆವು. ಅದು ಅಲ್ಲದೆ ಈಗ ನಾವು ಅಧಿಕಾರ ವಹಿಸಿಕೊಂಡ ನಂತರ ಈಗ ಎಸ್ಪಿ ಸಾಹೇಬರಿಂದ ಏನಪ್ಪಾ ಅಂದ್ರೆ BF ಹಣ 15 ಲಕ್ಷ ಮತ್ತು 11 ಲಕ್ಷ ಒಟ್ಟು 26 ಲಕ್ಷ BF ಹಣ ಏನಪ್ಪಾ ಅಂದ್ರೆ ಮಂಜೂರು ಮಾಡಿ ಆದೇಶಿಸಿದ್ದಾರೆ. ನಮ್ಮ ಸಂಘ ಸರ್ 2014ರಲ್ಲಿ ಪ್ರಾರಂಭಗೊಂಡು ಅಲ್ಲಿಂದ ಇಲ್ಲಿವರೆಗೆ 9 ವರ್ಷ ಆಯಿತು. 9 ವರ್ಷದಿಂದ ನಡೆದು ಬಂದಂಥ ಘಟನೆಗಳು ನಾನು ಆಗಲಿ ವಿವರಿಸಿದ್ದೀನಿ. ತಮಗೆ ಸಮಯ ಇಲ್ಲ ಅಂತ ನಾನು ಅದನ್ನು ಶಾರ್ಟ್ ಮಾಡಿ ಹೇಳ್ತೀನಿ. ಈ ಒಂದು ನಮ್ಮದು ಬಿಗಿನಿಂಗ್ ಉದ್ದೇಶ ಏನಿತ್ತು ಅಂದರೆ, ನಾವು ಸಂಘ ಕಟ್ಟಿದ್ವಿ, ಅತಿ ಸಣ್ಣದಿತ್ತು ಸಂಘ, 200 ಸದಸ್ಯರಿದ್ದರು. ಇವತ್ತು 1,000 ಸಮೀಪ ಸದಸ್ಯರಿದ್ದಾರೆ ನಮ್ಮಲ್ಲಿ. ಭಾಳ ಶಿಸ್ತಿನಿಂದ ನಡೆದುಕೊಂಡು ಬಂದಂಥ ಸಂಘ ಇದೆ. ಭಾಳ ಶಿಸ್ತಿನಿಂದ ನಮ್ಮದೊಂದು ಉದ್ದೇಶ ಏನಿತ್ತಂದರೆ, ಈ ನಮ್ಮ ಸದಸ್ಯರಿಗೆ ಏನಾದರೂ ಒಂದು ನಿವೃತ್ತ ಅಧಿಕಾರಿ ಸಿಬ್ಬಂದಿ ಮಿತ್ರರೇ, ಮಾಧ್ಯಮ ಮಿತ್ರರವರು ಹೇಳ್ತಾ ಇದ್ದರು ಅದೃಷ್ಟವಂತರು ಯಾರು ಅಂತ. ಫಸ್ಟ್ ಅದೃಷ್ಟವಂತರು ನಾವೆಲ್ಲರೂ. ಆರಕ್ಷಕ ಇಲಾಖೆಗೆ ಸೇರೋದಿದೆಯಲ್ಲ, ಯೂನಿಫಾರ್ಮ್ ಧರಿಸೋದಿದೆಯಲ್ಲ, ಅದರಷ್ಟು ದೊಡ್ಡ ಅದೃಷ್ಟವಂತಿಕೆ ಯಾವುದೂ ಇಲ್ಲ. ಅದರಲ್ಲಿ ಈಗ ತಾವು 1,000 ಸಂಖ್ಯೆ ಅಷ್ಟಾಗಿದ್ರಿ. ನಮ್ಮ ನಗರ ಪೊಲೀಸ್ ಸಂಖ್ಯೆಗಿಂತ ಜಾಸ್ತಿ ಆಗಿಬಿಟ್ಟಿದ್ರಿ ರಿಟೈರ್ಡ್ ಆಫೀಸರ್ಸ್. ಇನ್ನೂ ಸ್ವಲ್ಪ ಎಲ್ಲರದು ಸೇರಿದರೆ ಇನ್ನೂ ದ ನಂಬರ್ ಮೇ ಡಬಲ್. ಎಲ್ಲ ಸಿಬ್ಬಂದಿಯವರು, ಅಧಿಕಾರಿಗಳದ್ದು ರಿಟೈರ್ಡ್ ಆಗಿದ್ದವರು ಸೇರಿಸಿದರೆ ಡಬಲ್ ಆಗುತ್ತೆ. ಸೊ ತುಂಬ ಸಂತೋಷ. ಒಂದು ನಾನು ತಮ್ಮೆಲ್ಲರ ಥರ ಯೂನಿಫಾರ್ಮ್ ಹಾಕಿಕೊಳ್ಳುವ ಒಂದು ಅವಕಾಶ ನನಗೆ ಸಿಕ್ಕಿರುವಂಥದ್ದು. ಐ ಫೀಲ್ ರಿಯಲಿ ಬ್ಲೆಸ್ಡ್ ಆ್ಯಂಡ್ ರಿಯಲ್ ಗ್ರೇಟ್ ಬ್ಲೆಸ್ಸಿಂಗ್ ಅಂತಂದರೆ ತಮಗೆಲ್ಲ ಗುರ್ತಿದೆ. IPS ಆಗಿ ಅಥವಾ IAS ಆಗಿ ಓನ್ ಡಿಸ್ಟಿಕಲ್ಲಿ ಕೆಲಸ ಮಾಡುವಂಥದ್ದು ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ. ಅದರಲ್ಲಿ ನನಗೆ ಆ ಭಾಗ್ಯ ಸಿಕ್ಕಿರೋದಕ್ಕೆ ತುಂಬ ಸಂತೋಷ ಇದೆ. ಆ ಒಂದು ಸೇವೆ ಮಾಡುವ ಅವಧಿಯಲ್ಲಿ ತಾವೆಲ್ಲರೂ ಮತ್ತು ಈ ನಗರ ಪೊಲೀಸಲ್ಲಿ, ಜಿಲ್ಲಾ ಪೊಲೀಸಲ್ಲಿ ಸೇವೆ ಮಾಡಿ ತಮಗೆ ಸಹಕರಿಸಿದ ಎಲ್ಲ ಅಧಿಕಾರಿಗಳನ್ನು ನೆನೆಸುತ್ತಾ, ತಾವೆಲ್ಲ ಶ್ರಮಿಸಿರುವ ಏನು ದಿನಗಳಿದೆ ಅದರ ಒಂದು ಪ್ರತಿಫಲವಾಗಿ ಈ ಸುಂದರವಾದ ಕಟ್ಟಡವನ್ನು ತಾವೆಲ್ಲ ನಿರ್ಮಾಣ ಮಾಡಿದಿರಿ. ಇದಕ್ಕೆ ಶ್ರಮಿಸಿದ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ನಾನು ಯಾವ ರೀತಿ ಹೇಳ್ತಾ ಇದ್ದೆ, ಅದೃಷ್ಟ ಎಷ್ಟು ಅಂತಂದರೆ ನಂದು ತಮ್ಮೆಲ್ಲ ಶ್ರಮದ ಒಂದು ಪ್ರತಿಫಲವನ್ನು ನಾನು ಉದ್ಘಾಟನೆ ಮಾಡುವಂಥ ಮತ್ತೊಂದು ನನಗೆ ಬ್ಲೆಸ್ಸಿಂಗ್ ತಾವೆಲ್ಲ ಕಲಿಸ್ಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ಮತ್ತೊಂದು ಸಲ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ನಿವೃತ್ತ ಪೊಲೀಸ್ ಭವನ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ನಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇದರ ಸದುಪಯೋಗವನ್ನು ನಾವು ಪಡಿಸ್ಕೊಳ್ಳೋಣ. ಮತ್ತು ಅದಲ್ಲದೆ ಈ ನಮ್ಮ ದಿನನಿತ್ಯ ಈಗ ತಮಗೆಲ್ಲರಿಗೂ ಅನುಭವ ಇದೆ. ಈ ನಗರ ಪೊಲೀಸ್ ವ್ಯವಸ್ಥೆ ಆಯಿತು, ಜಿಲ್ಲೆಯ ಪೊಲೀಸ್ ವ್ಯವಸ್ಥೆ ಆಯಿತು. ಯಾರೇ ಅಧಿಕಾರಿ ಸಿಬ್ಬಂದಿಯವರು ನಮ್ಮ ಕಚೇರಿಗೆ ಬಂದಾಗ ನಾನು ಸಲಹೆಗಳನ್ನು, ಅವರ ಗೈಡೆನ್ಸ್ಗಳನ್ನು ಕೇಳ್ತಾ ಇರ್ತೀವಿ. ಯಾವ ರೀತಿ ಸುಧಾರಣೆ ಆಗಬೇಕು ತಮಗೆಲ್ಲ ಗೊತ್ತಿದೆ. ಪೊಲೀಸ್ ಯಾವ ರೀತಿ ಅಂತಂದರೆ ಒಂದು ಥ್ಯಾಂಕ್ಲೆಸ್ ಜಾಬ್. ನಾವು ಏನೇ ಕೆಲಸ ಮಾಡಿದರೂ ನಮ್ಮ ಬಗ್ಗೆ ಸಾರ್ವಜನಿಕವಾಗಿ ಸಕಾರಾತ್ಮಕವಾಗಿ ಧನ್ಯವಾದಗಳು ಹೇಳುವರ ಸಂಖ್ಯೆ ತುಂಬ ಕಡಿಮೆ. ಬಟ್ ದ ಯಾರ್ಡ್ ಸ್ಟಿಕ್ ಯಾವ ರೀತಿ ಅಂತಂದರೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ನಾವು ಮಾಡಿದ ಕೆಲಸ ನಮಗೆ ತೃಪ್ತಿ.
ನಿನ್ನೆ ಡೀಟೇಲ್ ಆಗಿ ಹೇಳಿದ್ದೀನಿ. ಬಟ್ ಇವತ್ತು ಮತ್ತೆ ಏನು ನಿವೃತ್ತ ಪೊಲೀಸ್ ಭವನ ಏನಿದೆ ಉದ್ಘಾಟನೆ ಆಗಿರೋದಕ್ಕೆ ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸೇವಾವಧಿ ಸಂಘಕ್ಕೂ ಮತ್ತು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಇದೇ ರೀತಿಯಿಂದ ಚೆನ್ನಾಗಿ ಭವನ ಒಳ್ಳೆಯ ಕಾರ್ಯಕ್ರಮಗಳಾಗಬೇಕು, ತಾವೆಲ್ಲ ಸಹಕಾರಗಳನ್ನು ನೀಡಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ತಾವೆಲ್ಲ ಆರೋಗ್ಯ ಐಶ್ವರ್ಯ ಮತ್ತು ಒಳ್ಳೆಯ ಜೀವನ ನಡೆಸಬೇಕು ಅಂತ ನನ್ನ ವಿಷಯ ವ್ಯಕ್ತ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಸಮಾರಂಭದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ವೀರಣ್ಣ ಹೊನ್ನಶೆಟ್ಟಿ, ಮುಖಂಡರಾದ ಎಸ್ಎಲ್ ಮೋಮಿನ್, ಸೈಯದ್ ಸಜ್ಜದ್, ರಾಜಶೇಖರ್ ಬಿರಾದಾರ್, ಈಶ್ವರಪ್ಪ ನೀಡಂಚಿ, ನೀಲ್ಕಂಠರಾವ್ ಉಡುಗಿ, ಸುಭಾಷ್ ಚಂದ್ರ ಜಾಧವ್, ಮಹಾದೇವಪ್ಪ ಬುಕ್ಬಾಳೆ, ಬಸವರಾಜ್ ಸೊಡ್ಡಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.